ಏಯ್ ರಾಜ ಏನ್ದ್ರಲ್ಲಿ ಹೋಗಿದ್ದು? ಏಯ್ ಯಾವುದು ಹೊಸ ಗಾಡಿ ಇದು? ಯಾವ ಗಾಡಿ ಬಾಬು ಇದು? ಎಲ್ಲೋ ನೋಡ್ದೆ ಇಲ್ಲ, ಇಷ್ಟು ಚಿಕ್ಕದ್ರಲ್ಲ. ಅವನಾ ತೇಜಸ್ವಿನಿ ಮಗ. ತೇಜಸ್ವಿನಿ ಮಗನ ಡಿವಿ ಮಗನ ನೀನು? ಅವನು ಇವಾಗ ಸ್ಕೂಲಿಂದ ಬಂದಿದ್ದಾನೆ. ಏಯ್ ಸಕ್ಕತ್ತಾಗಿದೆ, ನನ್ನೂ ಒಂದು ರೈಡ್ ಕರ್ಕೊಂಡು ಹೋಗೋ ಗಾಡಿನಲ್ಲಿ. ಹಾಂ ನಡಿ ನಡಿ, ಹತ್ತೀನಿ ನನ್ನೂ ಒಂದು ರೈಡ್ ಕರ್ಕೊಂಡು ಹೋಗೋ ಕೇಳೋ. ನನ್ನ ಕೂರ್ಸೇ ಇಲ್ಲ ಗಾಡಿ ಮೇಲೆ. ಚೆನ್ನಾಗಿದೆ ಆ್ಯಕ್ಚುಲಿ. ಏಕೆ GSN ಎಲ್ಲ ಕುತ್ಕೊತಾ ಇದ್ದೆ. ಆವಾ ಇದು ಮನೆ ಒಳಗಡೆ ಮಗ. ಇದು ಮಗ ಅಂದ್ರೆ ಚಿಕ್ಕ ಪಾಪು. ನೀನು ಅದ್ದಿನ ಇದು ಆ ಥರ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಡ್ಯಾಡಿ. ಲೆಟ್ಸ್ ಗೋ ಹೋಮ್ ಡ್ಯಾಡಿ. ಬ್ಯಾಕ್ ಟು ಹೋಮ್ ಬಟ್ ನಾಟ್ ಫೀಲಿಂಗ್ ವೆಲ್. ಎಲ್ಲಿ ಮುಖ ತೋರಿಸು, ನಿನ್ನ ಮುಖ ನೋಡು. ಯಪ್ಪ, ಈ ಥರ ಇವತ್ತಿನ ರೈಡಲ್ಲಿ ಇದ್ದಿದ್ರೆ ಆರಾಮಾಗಿ ಇರ್ತಿದ್ದಲ್ಲ. ಆದರೆ ಪ್ರಾಬ್ಲಿ ಎಸ್, ಅದು ಹಂಗೆ ರೈಡಲ್ಲೇ ಇದ್ರೆ ಏನು ಗೊತ್ತಾಗಲ್ಲ. ಮನೆಗೆ ಬಂದು ರೆಸ್ಟ್ ತೊಗೊಂಡ್ರೆ ಎಲ್ಲ ದಷ್ಟ ಆಗುತ್ತೆ, ಪೇನ್ ಗೀನೆಲ್ಲ. ನೋಡು ಕಣ್ಣು ನೋಡಿ ಎಷ್ಟು ಉರಿತಾ ಇದೆ ಅವ್ರಿಗೆ. ಮೋಸ್ಟ್ಲಿ ಜ್ವರ ಬಂದಿದೆ ಅನ್ಸುತ್ತೆ. ಮಳೆಲೇ ಓಡಿಸಿ ನಮ್ಮದು ರೈನ್ ಜಾಕೆಟ್ಗಳು ಕಂಪ್ಲೀಟ್ ರೈನ್ ಪ್ರೂಫ್ ಅಲ್ಲ, ವಾಟರ್ ಅಲೋ ಮಾಡಿಬಿಡುತ್ತೆ. ಸೊ ಕೈಯೆಲ್ಲ ನೀರಲ್ಲೇ ಇರುತ್ತಲ್ಲ ಫುಲ್ ಡೇ. ಇದೆಲ್ಲ ಗೊತ್ತಿದ್ದು ಮಾನ್ಸೂನ್ ರೈಡ್ ಏನಕ್ಕೆ ಹೋಗ್ಬೇಕು? ಎಲ್ಲ ಮಾಡ್ಕೊಳಕ್ಕೆ ಮಾನ್ಸೂನ್ ಹೋಗ್ಬೇಕು. ಮತ್ತು ಬಂದು ಮನೆಗೆ ಏನಕ್ಕೆ ಜ್ವರ ಇಲ್ದ್ರಾಗ ಬರ್ತೀವಿ? ಅಲ್ಲೆಲ್ಲ ಮುಗಿಸ್ಕೊಂಬರ್ಬೇಕು. ನಿನ್ನ ಕೋ ರೈಡರ್ಸು ಹಿಂಗೆ ಆಗಿದ್ದಾರಾ? ಇಲ್ಲ ನಿನ್ನ ಮಾತ್ರನಾ? ಲೈಟಾಗಿ ಸ್ವಲ್ಪ ಕೋಲ್ಡು ಎಲ್ಲ ಶುರುವಾಗಿದೆ ಇವಾಗ. ಬಾಡಿ ಪೇಯ್ನು. ನಂಗೆ ಗೊತ್ತಿತ್ತು ನೀನು ಮಾನ್ಸೂನ್ ರೈಡ್ ಹೋಗಿ ಬಂದಿದ್ದೆ, ಹುಷಾರು ತಪ್ಪಿರ್ತೀಯ ಅಂತ ನಂಗೆ ಫಸ್ಟೇ ಗೊತ್ತಿತ್ತು. ಅದೇ ಬಂದಾಗ ಬಟ್ ನೀಟಾಗೇ ಇದ್ದರು. ನೆಕ್ಸ್ಟ್ ಡೇಯಿಂದ ಲೈಟಾಗಿ ಶುರು ಆಗ್ತಾಯಿದೆ. ಬಿಕಾಸ್ DV ಅವ್ರಿಗೆ ಬೇಗ ಕೋಲ್ಡ್ ಆಗುತ್ತಲ್ಲ ಬೇಬಿ. ಥ್ರೋಟ್ ಇನ್ಫೆಕ್ಷನ್ ತುಂಬ ಬೇಗ ಆಗುತ್ತೆ. ನನಗಾಗಲ್ಲ, ಇವ್ರಿಗೆ ಬೇಗ ಆಗುತ್ತೆ. ಸೊ ಲೆಟ್ಸ್ ಗೋ ಟು ದ ಡಾಕ್ಟರ್ ಜೊತೆ ಹೆಂಡತಿ ಬರೋದು, ಮಾನ್ಸೂನ್ ರೈಡ್ ಹೋಗೋದು ಬಾಯ್ಸ್ ಜೊತೆ. ಕಮ್ ಲೆಟ್ಸ್ ಗೋ. ಹೌದಾ, ಇಷ್ಟು ಮಳೆ ನೋಡಿ ಬ್ಯಾಂಗ್ಳೂರಲ್ಲಿ. ಲೈಕ್ ಸಂಜೆ ಆಗ್ತಿದ್ದಂಗೆ ಮಳೆ ಶುರು ಆಗಿಬಿಡುತ್ತೆ. ಸಾರು ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ಇದು ಈ ಥರ ಬೇಡ ಅನಿಸುತ್ತೆ. ಅವ್ರು ಈ ಥರ ತೊಗೊಳಲ್ಲ. ಇದು ಬರುತ್ತೆ, ಅವರೇ ಬರಲಿ ಒಂದೆರಡು ನಿಮಿಷ. ಏನೇನ ತಿನ್ಬೋದಮ್ಮ? ಹಾಂ. ಸೊ ಎಸ್, ಇವತ್ತು ಹುಷಾರಿಲ್ಲ ನನಗೆ. ದೀಪು ಆಮೇಲೆ ನಂಗೆ ಯೂಶಲಿ ಥ್ರೋಟ್ ಇನ್ಫೆಕ್ಷನ್ ಬೇಗ ಆಗಲ್ಲಪ್ಪ. ಈ ಸತಿ ಥ್ರೋಟ್ ಇನ್ಫೆಕ್ಷನ್ ಆಗೋಗ್ಬಿಟ್ಟಿದೆ. ಫುಲ್ ಮಳೆನಲ್ಲಿ ನೆಂದು ಅನ್ಕೊಂತೀನಿ ನಾನು. ಅದಕ್ಕೆ ಮಮ್ಮಿ ಮನೇಲಿ ಇವತ್ತು. ಏನ ದೀಪು ಬೇಡ ಅಂದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಇಂಜೆಕ್ಷನ್ ಒಂದು ಹಾಕ್ಸಿಲ್ಲ ಪುಣ್ಯಕ್ಕೆ. ಇಂಜೆಕ್ಷನ್ ಒಂದು ಹಾಕ್ಸಿಲ್ಲ ನೀನು ಪುಣ್ಯಕ್ಕೆ. ನಂಗೆ ಫುಲ್ ಭಯ ಇಂಜೆಕ್ಷನ್ ಅಂದ್ರೆ. ಹಾಂ, ಏನಂದ್ರೆ ಅದ್ದಿ ನಾನು ಇದು ಯಾವುದು ಕುಡಿಯಲ್ಲ ಅದ್ದಿ. ಯಾಕೆ ನೀನು ಅದು ನಿನಗೆ ಕೊಟ್ಟಾಗ ಕುಡಿಯಲ್ಲ, ನಮಗೆ ಕೊಟ್ಟಾಗ ಕುಡಿಬೇಕಂತೀಯ. ಅದು ಎಷ್ಟು ಕಾಟ ಕೊಡ್ತಾನೋ ಇವನು ಕೊಟ್ಟಾಗ. ಜ್ಯೂಸ್ ಅಲ್ಲ, ORS ಅದು. ನಾಳೆ ಹೋಗೋಣ ದೀಪುವ ನಮ್ಮ ಲೇಕ್ಗೆ. ಹೋಗ್ಲಮ್ಮ ಆಚೆ?
ಹಾಂ ಹಾಂ ಇನ್ನೇನಕ್ಕೆ ದುಡಿತಾ ಇದ್ದೀರಿ ನಾವು ಇಷ್ಟಕ್ಕೆ? ಓ ಹಂಗೆ ಹೇಳ್ತಾ ಇದ್ದೀರಾ? ದೀಪು ನಾನು ತಿನ್ನೋದು ನೋಡಲ್ಲ, ಅವ್ರ ಮನೆಯಲ್ಲೇ ಇರಲ್ಲ ನಾನು ನೋಡೋಕ್ಕೆ. ನೀನು ಲ್ಯಾಪ್ಟಾಪ್ ಮುಂದೆ ಇರ್ತೀಯ ಕೆಲಸ ಮಾಡ್ಕೊಂಡು, ನಾನು ತಿನ್ನೋದು ಹೆಂಗೆ ಗೊತ್ತಾಗತ್ತೆ ಬಿಬಿ ನಿನಗೆ? ಹಂಗಾಗಲ್ಲ. ನಮ್ಮ ಹಸ್ಬೆಂಡಿಗೆ ನೀಟಾಗಿ ಊಟ ಕೊಟ್ಬಿಟ್ಟು ನಾನು ಆಮೇಲೆ ತಿನ್ನೋದು. ನೀವು ಹಂಗೆ ತಿಂತೀರಾ? ಕುಡಿತಾ ಸುಮ್ಮನೆ ಮನೆಯಲ್ಲ ಮಾಡ್ಬೇಡ. ಅವನು ಕೊಟ್ಟಾಗ ಒಂದ್ ದಿವಸನೂ ಕುಡಿಯಲ್ಲ. ಎಷ್ಟು ಕಾಟ ಕೊಡ್ತಾನಂದ್ರೆ, ನೆನ್ಪಿದ್ಯಾ? ಅವ್ನು ಕೊಟ್ಟಾಗ ಎಷ್ಟು ಕಾಟ ಕೊಡ್ತಾನೆ. ಕುಡಿಯಲ್ಲ ಕುಡಿಯಲ್ಲ. ನೀ ನನ್ನ ಹತ್ರ 2 days ಬರಬಾರ್ದಂತೆ ಅದ್ದಿ. ನಂಗೆ ಜ್ವರ ಇದೆಯಂತೆ. 99 ಡಿಗ್ರಿ. ಎಷ್ಟು? 99 ಡಿಗ್ರಿ. ಹ್ಞೂಮಾ. ಹ್ಞೂ. ಬಿ ಪಿನೂ ಲೋ ಇದೆಯಂತೆ. 100 120 ಇರ್ಬೇಕು. 100 ಇದೆ. 90 ಪಾಪ ನಮ್ಮ ಡ್ಯಾಡಿ ಬೆಳಗ್ಗೆಯಿಂದ ಹೇಳ್ತಾ ಇದ್ರು ಹಾಸ್ಪಿಟಲ್ಗೆ ಹೋಗು ಅಂತ. ನೀನು ಹೇಳಿದ ತಕ್ಷಣ ಬಂದ್ಬಿಟ್ಟಿದ್ದೀನಿ ನಾನು. ನಮ್ಮ ಡ್ಯಾಡಿ ಹೇಳ್ತಾರೆ ನನ್ನ ಮಾತು ಕೇಳಲ್ಲ, ದೀಪು ಮಾತು ಮಾತ್ರ ಕೇಳ್ತೀಯ ಅಂತ. ಮಮ್ಮಿ ನಿನ್ ನೆನ್ಪಿದ್ಯಾ? ನಂಗೆ ಜ್ವರ ಇದ್ದಿದ್ರೆ ನಾನು ಎಷ್ಟು ಕಾಟ ಕೊಡ್ತಾ ಇದ್ನಲ್ಲ. ಜ್ಯೂಸ್ ಹೆಂಗ್ ಮಾಡಬೇಕು? ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ನೋಡಿ ORS ಜ್ಯೂಸ್ ಹೆಂಗ್ ಮಾಡೋದು ಅಂತ. ಕುಡಿಬೇಕಾ ನಾಡಿದ್ದು? ಹೆಂಗ್ ಕುಡಿಬೇಕು? ಟೇಸ್ಟ್ ಎಲ್ಲ ಮಾಡಬಾರ್ದಿದ್ದು, ತುಂಬಾ ಪವರ್ ಮಾತ್ರೆ. ಹತ್ರ ಬಾ. ಕುಡಿಬೇಕಾ ಬೇಡ? ಹತ್ರ ಬರ್ಬೇಡ, ಜಾಸ್ತಿ ಜ್ವರ ಇದೆ. ಹಾ ಕುಡ್ದ್ಬಿಟ್ಟೆ. ಕುಡ್ದೆ ಕಣೋ. ನೋಡಿ ಕುಡಿತೀನಿ ನೋಡಿ. ಹೋಗು. ನಾನ್ ನಿಂಗೆ ಕಾಟ ಯಾರಿಗೆ ಹೇಳ್ತಾ ಇದೀಯ ಆ ಥರ? ಅಮ್ಮಗ. ನಾನು ಕುಡಿಯೋದ ಅದ್ದಿ, ಅಮ್ಮಗೆ ಹೇಳ್ಬೇಡ. ಪ್ಲೀಸ್ ಹೇಳಲ್ಲ. ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದೆ ಡಿ.ವಿ ಅವ್ರಿಗೆ ಹುಷಾರಿಲ್ಲ ಅಂತ. ಅವ್ರನ್ನೇನು ಹುಷಾರಾಗ್ತಿದ್ದಾರೆ ಅಂತ ಇದ್ದಂಗೆ ನನಗೆ ಫುಲ್ ಹುಷಾರು ತಪ್ಪಿಬಿಡ್ತು. ಲೈಕ್ ಬೆನ್ನೋವು, ಕೋಲ್ಡ್, ಕಾಫ್. ಸೊ ಮಮ್ಮಿ ಮನೆಯಲ್ಲೇ ಇದ್ದೀನಿ. ಅದ್ದಿಗೆ ನಾನು ಏನು ತಿನ್ಸಂಗಿಲ್ಲ, ವೈರಲ್ ಫೀವರ್ ಅಲ್ಲ, ಅವನಿಗೂ ಬಂದರೆ ಅನ್ನೋ ಭಯ ಇದೆ. ಆಲ್ಸೋ ಈ ಸತಿ ಹುಷಾರೇ ಆಗಿಲ್ಲ ನಾನು. ಒಂದು 2 ಡೇಸಲ್ಲಿ ಸ್ವಲ್ಪ ರಿಕವರ್ ಆದೆ. ಆಮೇಲೆ ಸ್ವಲ್ಪ ಆಚೆ ಹೋಗ್ಬೇಕಿತ್ತು ಅಂತ ಹೆಡ್ ಬಾತ್ ಮಾಡಿ ಟೆಂಪಲ್ಗೆ ಹೋದೆ ಅಷ್ಟೇ. ಅಷ್ಟಕ್ಕೆ ಶುರುವಾಗಿದ್ದು 1 ವಾರದಿಂದ ಕಾಫ್. ಎಷ್ಟು ಲಿಟ್ರಲಿ ತುಂಬಾ ಕೆಮ್ಮಿದೆ. ನನಗಿಷ್ಟು ಕೆಮ್ಮು ಬಂದಿರೋದು ಯಾವಾಗ ಅಂತ ನನಗೆ ನೆನಪಿಲ್ಲ. ಡಿ.ವಿ ಅವರಿಗೆ ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ವಿ. ಅವರಿಗೂ ಕೂಡ ಏನೋ ಸ್ವಲ್ಪ ಹುಷಾರು ತಪ್ಪಿದ್ರು. ಯಾಕಂತ ಗೊತ್ತಿಲ್ಲ, ಈ ಸತಿ ಇಬ್ಬರಿಗೂ ಹುಷಾರಿಲ್ಲ. ಅದ್ದಿಗೂ ನಮ್ಮ ಹತ್ರನೇ ಇರ್ತಾನಲ್ವ, ನಮ್ಮಿಂದ ಅವನಿಗೂ ಕೂಡ ಜ್ವರ ಬಂತು. ಬಂದು ಹೋಯ್ತು ಅವನಿಗೆ. ನಮಗಿನ್ನ ಹಾಗೆ ಇದೆ. ಓ ಗಾಡ್, ಎಷ್ಟು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಹೇಳಂಗಿಲ್ಲ. ಯಾರ್ದು ದೃಷ್ಟಿ ಬಿತ್ತು ನಮಗೆ ಅಂತ ಹಂಗೆ ಅನಿಸ್ತಿದೆ. ಯಾಕಂದರೆ ಏನರಲ್ಲೂ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋಕ್ಕೂ ಇಷ್ಟ ಆಗ್ತಿಲ್ಲ, ಏನು ತಿನ್ನೋಕ್ಕೂ ಇಷ್ಟ ಆಗ್ತಿಲ್ಲ. ಒಂಥರ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ. ಜ್ವರ ಬರುತ್ತೆ, ಹೋಗುತ್ತೆ, ಸ್ವಲ್ಪ ಬಾಡಿ ಪೇಯ್ನ್ ಇದೆ. ಈ ಥರ ಯಾವತ್ತೂ ನಾನು ಫೇಸೇ ಮಾಡಿಲ್ಲ. ಮನೆಯಲ್ಲೆಲ್ಲ ತುಂಬ, ನನಗೆ ಆಗಲಿ ಇವ್ರಿಗೆ ಆಗಲಿ ಏನೋ ಒಂಥರ ಇಂಟ್ರೆಸ್ಟೇ ಬರ್ತಿಲ್ಲ. ಅದು ವೆರಿ ಸ್ಯಾಡ್ ಫೀಲಿಂಗ್. ಏನೋ ಮಿಸ್ಸಿಂಗು ಅನಿಸುತ್ತೆ. ಏನು ಮಿಸ್ಸಿಂಗು ಗೊತ್ತಿಲ್ಲ. ಎಲ್ಲ ಇದೆ, ಏನೂ ಇಲ್ಲ. ಆ ಥರ ಏನೋ ಒಂಥರ ನೆಗೆಟಿವ್ ವೈಬ್ ಥರ. ವೆದರ್ ಕೂಡ ಹೀಗೆ ಇದೆ. ವೆದರ್ ಬಿಸಿಲೇ ಇಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಗಾಳಿ ಅಂದರೆ ಗಾಳಿ. ಅದರಿಂದ ಇನ್ನೂ ರಿಕವರೇ ಆಗ್ತಿಲ್ಲ. ಈ ಟ್ಯಾಬ್ಲೆಟ್ಟು, ಸಿರಪ್ಪು ಇದೆಲ್ಲ ನೋಡಿ ಬೇಜಾರಾಗೋಗ್ಬಿಟ್ಟಿದೆ ನನಗೆ. ಎಲ್ಲೂ ಆಚೆ ಹೋಗೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನು ತಿನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಅಡುಗೆ ಮಾಡೋದು, ಏನೋ ಒಂದು ತಿನ್ನೋದು, ಹಾಗೆ ಇರೋದು. ಮುಂಚೆ ಥರ ಖುಷಿನೇ ಇಲ್ಲ. ಏನಾಯ್ತಪ್ಪ ಅಂತ ಅನಿಸುತ್ತೆ. ನಾನು ಎಲ್ಲದನ್ನು ವ್ಲಾಗ್ ಮಾಡ್ತೀನಿ. ಸೊ ಇದನ್ನು
ಅಂದ್ಕೊಂಡೆ, ವೆಯ್ಟ್ ಮಾಡಿದೆ, ನಾನು ತುಂಬ ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ, ವೆಯ್ಟ್ ಮಾಡಿದೆ, ಸರಿ ಹೋಗ್ತೀನಿ, ಸರಿ ಹೋದ್ಮೇಲೆ ಇದಕ್ಕೊಂದು ವಾಯ್ಸ್ ಓವರ್ ಕೊಡೋಣ, ಹಿಂಗಿತ್ತು ಹುಷಾರಾದೆ ಅಂತ ಹೇಳೋಣ ಅಂತ. ಬಟ್ ರಿಕವರ್ ಆಗಿಲ್ಲ ನಾನು. ಸೊ ಅದಕ್ಕೆ ಇರೋದನ್ನೇ ಹೇಳ್ತಿದ್ದೀನಿ. ಎಲ್ಲ ಹ್ಯಾಪಿ ಮೂಮೆಂಟ್ಸ್ ಶೇರ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾನಲ್ಲಿ ಎಷ್ಟು ದಿವಸ. ಸೊ ದಿಸ್ ಈಸ್ ಒನ್ ಆಫ್ ದಿ ಸ್ಯಾಡೆಸ್ಟ್ ಮೂಮೆಂಟ್ ಲೈಫಲ್ಲಿ. ಸೊ ಇದನ್ನು ಶೇರ್ ಮಾಡೋಣ ಅಂತ ಮಾಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ಇದಕ್ಕೆ, ಕೆಲವು ಜನ ಇದನ್ನು ಹೇಳಬೇಕು ಬೇಡ ಅಂತ ಹೇಳಿದ್ದೀನಿ, ನಂಗೆ ಅನಿಸಿರೋದು. ಹೋಪ್ ಬೇಗ ಹುಷಾರಾಗ್ತೀನಿ, ಮುಂಚೆ ಇದ್ದ ಥರ ಹ್ಯಾಪಿ ಆ್ಯಂಡ್ ಸ್ಟ್ರಾಂಗ್ ಫ್ಯಾಮಿಲಿ ಆಗ್ತೀವಿ ಅಂತ, ಆದಷ್ಟು ಬೇಗ ಆಗಲಿ ಅಂತ ನೀವೆಲ್ಲ ಪ್ರೇ ಮಾಡಿ. ಸೊ ಎಲ್ಲರೂ ಆರಾಮಾಗಿರಿ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.